ರಕ್ಕಸಪುರದೋಳು. ಇದು ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿ ಡೆಬ್ಯೂಟೆಂಟ್ ರವಿ ಸರಂಗ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಸಿನಿಮಾದ ಒಂದ್ಲೇನ್ ವಿಚಾರಕ್ಕೆ ಬಂದ್ರೆ, ಯಾವಾಗ್ಲೂ ಕುಡಿತಾ ಇರೋ ಒಬ್ಬ ಪೊಲೀಸ್ ಆಫೀಸರ್ಗೆ ಕ್ರೈಮ್ ರೇಟೇ ಕಮ್ಮಿ ಇರೋ ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಹೀಗಿರುವಾಗ ಅದೇ ಊರಲ್ಲಿ ಸೀರೀಸ್ ಆಫ್ ಕೊಲೆಗಳು ಸ್ಟಾರ್ಟ್ ಆಗುತ್ತೆ. ಅದನ್ನ ಮಾಡ್ತಿರೋರು ಯಾರು, ರಾಜ್ ಅವರ ಕ್ಯಾರೆಕ್ಟರ್ ಯಾಕೆ ಹೀಗಿದೆ, ಇವನ್ನೆಲ್ಲ ತಿಳ್ಕೊಳ್ಳೋಕೆ ನೀವು ಸಿನಿಮಾನ ನೋಡಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಅನ್ನೋದಕ್ಕಿಂತ ಸಿನಿಮಾನೇ ಇಷ್ಟ ಆಯಿತು. ಬನ್ನಿ ಇನ್ ಡೀಟೇಲ್ಡ್ ಆಗಿ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸಿನಿಮಾದ ಪಾಸಿಟಿವ್ಸ್ ವಿಚಾರಕ್ಕೆ ಬಂದರೆ, ಎಲ್ಲೂ ಡಿಸ್ಎಂಗೇಜ್ ಮಾಡಲ್ಲ, ಎಂಗೇಜಿಂಗ್ ಆಗಿರುತ್ತೆ. ಥ್ರಿಲ್ಲರ್ಸಲ್ಲಿ ಆ ವರ್ಲ್ಡ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ಇಲ್ಲೂ ಅದಾಗಿದೆ, ಬಟ್ ಡೀಸೆಂಟ್ ಕಾಮಿಡಿ ಇರೋದ್ರಿಂದ ಅದು ತೊಂದರೆ ಅಂತ ಅನ್ಸಲ್ಲ. ಮತ್ತೆ ಇದರ ಸೆಕೆಂಡ್ ಹಾಫ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ. ಅಂದ್ರೆ ಆ ನೆಗೆಟಿವ್ ಕ್ಯಾರೆಕ್ಟರ್ನ ಬರ್ದಿರೋ ರೀತಿ ಚೆನ್ನಾಗಿದೆ, ಮತ್ತೆ ಆ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡಿರೋರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡುವಾಗ ಫ್ರೀಡಮ್ ಜಾಸ್ತಿ ಇರುತ್ತೆ, ಅವ್ರು ಏನ್ ಬೇಕಿದ್ರು ಮಾಡ್ಬೋದು ಅಂತ. ಆ ಪ್ರೋಸೆಸ್ ಅಲ್ಲಿ ಓವರ್ ಎಕ್ಸಾಗ್ಸರೇಷನ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಅದಾಗಿಲ್ಲ, ಕ್ಯಾರೆಕ್ಟರ್ ಹೇಗಿದೆಯೋ ಹಾಗೆ ಕಾಣ್ತಾರೆ, ಅಂಡ್ ಅದು ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡಿದೆ. ಇನ್ನು ಥ್ರಿಲ್ಲರ್ಸ್ ಅಲ್ಲಿ ಹೂ ಡನ್ ಇಟ್ ಅನ್ನೋ ಸಸ್ಪೆನ್ಸ್ನ ಹೆಂಗ್ ತೋರಿಸ್ತಾರೆ, ಮತ್ತೆ ಆ ಸಸ್ಪೆನ್ಸ್ ರಿವೀಲ್ ಆದಾಗ ಆಡಿಯನ್ಸ್ಗೆ ವಾವ್ ಇದು ಹೀಗ ಅಂತ ಅನಿಸ್ಬೇಕು. ಅದು ಕೂಡ ಇಲ್ಲಿ ಆಗಿದೆ. ಯಾರು ಮಾಡಿದ್ರು ಅಂತ ತುಂಬ ಬೇಗ ತೋರಿಸಿದ್ರು ಕೂಡ ಅದು ಹೇಗೆ ಅನ್ನೋ ಸಸ್ಪೆನ್ಸ್ ಇದೆ. ಥ್ರಿಲ್ಲರ್ಸಲ್ಲಿ ಅದೇ ವರ್ಕ್ ಆಗೋದು. ಇನ್ಫ್ಯಾಕ್ಟ್ ರಾಜ್ ಬಿ ಶೆಟ್ಟಿ ಅವರು ಪ್ರಮೋಷನ್ಸಲ್ಲಿ ಹೇಳಿರೋ ಹಾಗೆ ಡೀಸೆಂಟ್ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ರು. ಅವರು ಪ್ರಾಮಿಸ್ ಮಾಡಿರೋ ಥರನೇ ಇದೇ ಸಿನಿಮಾ. ಇನ್ಫ್ಯಾಕ್ಟ್ ಗುಡ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಪರ್ಫಾರ್ಮೆನ್ಸ್ ವೈಸ್ ರಾಜ್ ಬಿ ಶೆಟ್ಟಿ ಅವರು ಯಾವ ರೋಲ್ ಕೊಟ್ಟರು ಆ ಪಾತ್ರ ಆಗಿ ನಮಗೆ ಕಾಣ್ತಾರೆ. ಸ್ವಾತಿಷ್ಠ ಅವರು ಇರೋ ರೋಲ್ನ ಪ್ರಾಪರ್ ಆಗಿ ಮಾಡಿದ್ದಾರೆ. ಅರ್ಚನಾ ಅವರ ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿದೆ. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋರಿಗೆ ತುಂಬ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತು. ಆಗಲೇ ಹೇಳಿದ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಓವರ್ ಎಕ್ಸಾಜರೇಷನ್ ಆಗಿಬಿಡುತ್ತೆ. ಸೆಟಲ್ ಆಗಿತ್ತು ಅವರ ಪರ್ಫಾರ್ಮೆನ್ಸ್. ಮ್ಯೂಸಿಕ್ ವಿಚಾರಕ್ಕೆ ಬಂದರೆ, ಒಂದು ಪರ್ಟಿಕ್ಯುಲರ್ BGM ರಿಪೀಟೆಡ್ ಆಗಿ ಬಂದ್ರೂ ಸಿನಿಮಾನ ಎಲಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಡೈರೆಕ್ಟರ್ ಅವರ ಫಸ್ಟ್ ಸಿನಿಮಾ ತುಂಬ ಪ್ರಾಪರ್ ಆಗಿ ಒಂದು ಸರ್ಕಲ್ ಥರ ಅನಿಸ್ತು. ಥ್ರಿಲ್ಲರ್ ಸಿನಿಮಾ ಮಾಡಬೇಕು ಅಂದ್ಕೊಂಡು ಪರ್ಫೆಕ್ಟ್ ಆಗಿ ಒಂದೊಳ್ಳೆ ಪ್ರಾಡಕ್ಟ್ನ ಡೆಲಿವರ್ ಮಾಡಿದ್ದಾರೆ. ಇನ್ನು ನೆಗೆಟಿವ್ಸ್, ಕೆಲವೊಂದು ವಿಚಾರಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಅದಕ್ಕೆ ಪ್ರಾಪರ್ ಎಂಡ್ ಅಂತ ಸಿಗ್ಲಿಲ್ಲ ಅಂತ ಅನಿಸ್ತು. ಅದು ಬಿಟ್ಟು ಮೇಜರ್ ನೆಗೆಟಿವ್ಸ್ ತರ ಏನೂ ಇಲ್ಲ. ಟೆಕ್ನಿಕಲಿ ಅಂದ್ರೆ ಒಂದು ಚೇಸ್ ಸೀಕ್ವೆನ್ಸ್ ಇದೆ, ಅದು ಇನ್ನ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಸಿಂಪಲ್ ಆಗಿ ಹೇಳೋದಾದ್ರೆ, ಇಟ್ಸ್ ಅ ಗುಡ್ ಫಿಲ್ಮ್ ವಿತ್ ಡೀಸೆಂಟ್ ಫಸ್ಟ್ ಹಾಫ್ ಅಂಡ್ ಇಂಪ್ಯಾಕ್ಟ್ಫುಲ್ ಸೆಕೆಂಡ್ ಹಾಫ್. ಆಕ್ಚುಲಿ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಬಗ್ಗೆ ಇನ್ನ ಮಾತಾಡ್ಬೋದು, ಅಂದ್ರೆ ಡಿಸ್ಕಷನ್ ಮಾಡೋದಕ್ಕೆ ಇದೊಂದು ಒಳ್ಳೆ ಸಿನಿಮಾ. ಈಗ ಮಾತಾಡಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ರೀಸೆಂಟ್ ಆಗಿ ಹಾನೆಸ್ಟ್ ಫಿಲ್ಮ್ ಡಿಸ್ಕಷನ್ ವಿಡಿಯೋಗಳನ್ನ ಮಾಡ್ತಾ ಇದೀವಿ. ಒಂದು ವಿಡಿಯೋನ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.